ಯೋಹನನ ಸುವಾರ್ತೆ 10:27 ಸತ್ಯವೇದ ಗ್ರಂಥ ಹೇಳುತ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಆಗಸ್ಟ್ ತಿಂಗಳು, ಕಳೆದ 7 ತಿಂಗಳು ದೇವರು ನಮ್ಮನ್ನು ಸುರಕ್ಷಿತವಾಗಿ, ಸುಭದ್ರವಾಗಿ, ಸುಕ್ಷೇಮವಾಗಿ ದಾರಿ ನಡೆಸಿ, ಅನ್ಯರ ಮುಂದೆ ನಾವು ತಲೆ ತಗ್ಗದಂತೆ, ಸಹಪಾಠಿಗಳ ಮುಂದೆ ಕುಂದಿ ಹೋಗದೆ, ಹೋರಾಟಗಳ ಮಧ್ಯದಲ್ಲಿ ಬಿದ್ದು ಹೋಗದೆ, ದೈವಿಕವಾದ ಜಯದೊಂದಿಗೆ ಕಳೆದ 7 ತಿಂಗಳು ನಮ್ಮನ್ನು ಪರಿಪಾಲನೆ ಮಾಡ್ದ, ನಮ್ಮ ಕುಟುಂಬಗಳನ್ನು ಪರಿಪಾಲನೆ ಮಾಡ್ದ, ನಮ್ಮ ಮಕ್ಕಳನ್ನು ಪರಿಪಾಲನೆ ಮಾಡ್ದ, ಸಭೆಯನ್ನು ಪರಿಪಾಲನೆ ಮಾಡ್ದ. ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸ್ರಿ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ರಿ. ಕಮಾನ್, ಒಂದು ನಿಮಿಷ ಸಮಯ ತಗೊಂಡು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅವನು ಮಾಡಿದ ಎಲ್ಲ ಉಪಕಾರಗಳು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಅವನ ಸಮಸ್ತ ರೋಗಗಳಿಂದ ನಿಮ್ಮನ್ನು ಸೌಖ್ಯ ಮಾಡಿದ ಕರ್ತನು, ಕೇಡು ಗಂಡಾಂತರಗಳಿಂದ ತಪ್ಪಿಸಿದ ಕರ್ತನು. ಕಳೆದ 7 ತಿಂಗಳು ನಮ್ಮನ್ನು ಸುರಕ್ಷಿತವಾಗಿ ಪರಿಪಾಲನೆ ಮಾಡಿದ ದೇವರಿಗೆ ಕರ್ತನೇ, ನಿಂತಿದ್ದಲ್ಲ, ನೀನು ನನ್ನನ್ನು ನಿಲ್ಲಿಸಿತು. ಏನಾದರೂ ಇವತ್ತಾಗಿದ್ರೆ ಅದು ನಿನ್ನ ಕೃಪೆ 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 ಎಂದು ಹೇಳುತ್ತಾ ಥ್ಯಾಂಕ್ ಯು. ಕಳೆದ 7 ತಿಂಗಳಿಗಾಗಿ ಸಭೆಯಾಗಿ ನಾವು ಸ್ತೋತ್ರ ಹೇಳ್ತೇವೆ. ಅಲ್ಲಲ್ಲಿ ದುರ್ಘಟನೆಗಳು, ದುರ್ವರ್ತಮಾನಗಳು ಕೇಳುವಾಗ ನಮಗೆ ಯಾವ ದೋಷವೂ ತಗಲದ ಹಾಗೆ ನಮ್ಮನ್ನು ಕಣ್ಣಿನ ಕಣ್ಮಣಿ ಹಾಗೆ ಕಾಪಾಡಿ ಪರಿಪಾಲನೆ ಮಾಡಿದ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. 8ನೇ ತಿಂಗಳನ್ನಪ್ಪ ನಿನ್ನ ಪಾದದಲ್ಲಿ ಅರ್ಪಿಸಿ ಆರಂಭಿಸ್ತಾ ಇದ್ದೇವೆ. ಮುಂಜಾನೆ ನಿನ್ನನ್ನು, ತಿಂಗಳ ಮೊದಲನೇ ದಿವಸ ನಿನ್ನನ್ನು ಆರಾಧನೆ ಮಾಡೋದಕ್ಕೆ ನೀನು ಕೊಟ್ಟ ಪ್ರಮಾಣದಲ್ಲಿ ನಾವು ನಿನ್ನನ್ನು ಆರಾಧಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಈ ತಿಂಗಳಿಗೆ ದೇವರು ಕೊಟ್ಟಂಥ ದ ಮಂತ್ ಆಫ್ ಹಿಯರಿಂಗ್ ಗಾಡ್ಸ್ ವಾಯ್ಸ್, ದೇವರ ಶಬ್ದ ಕೇಳುವ ತಿಂಗಳು. ಮಾನವ ಕುಲದ ಅತಿ ದೊಡ್ಡ ಆಕಾಂಕ್ಷೆ, ನಿರೀಕ್ಷೆ ದೈವ ಶಬ್ದವನ್ನು ಕೇಳಬೇಕು ಎಂಬುದು. ಆಂತರಿಕದಲ್ಲಿ ಪ್ರತಿಯೊಬ್ಬನ ಹೃದಯದಲ್ಲೂ ಒಂದು ಆಸೆ ಇದೆ. ಆ ಆಸೆ ಹೇಗಾದರೂ ದೇವರೊಟ್ಟಿಗೆ ನಾನು ಒಡನಾಟ ಮಾಡಬೇಕು, ದೇವರೊಟ್ಟಿಗೆ ಸಂಭಾಷಣೆ ಮಾಡಬೇಕು ಎಂಬುದಾಗಿರುತ್ತದೆ. ಕಾರಣ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ರೀತಿಯೇ ಹಾಗೆ. ಒನ್ ಆಫ್ ದ ಗ್ರೇಟೆಸ್ಟ್ ಹಂಗರ್ಸ್ in the heart of mankind is to hear the voice of God. There is in every person a desire to communion to God. We are created that way only. ಆ ರೀತಿಯಲ್ಲೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದು ಪ್ರತಿಯೊಬ್ಬನು. ಅದಕ್ಕೆ ನಾವು ಪ್ರಾರ್ಥನೆ ಅಂದಾಗ prayer is nothing but communication with God. ದೇವರೊಟ್ಟಿಗೆ ಮಾಡುವ ಸಂಭಾಷಣೆ. ಸಂಭಾಷಣೆಗೆ ಒಂದು ಸೈಡ್ ಇರೋದಿಲ್ಲ. ಸಂಭಾಷಣೆಗೆ 2 ಸೈಡಲ್ಲೂ ಮಾತುಕತೆಗಳು ನಡೀತಾ ಇರುತ್ತೆ. ಅದನ್ನು ಸಂಭಾಷಣೆ ಅಂತ ಕರೀತೇವೆ. ಒಂದು ಸೈಡು ಮಾತ್ರ ಮಾತಾಡಿ ಹೋಗೋದಲ್ಲ. ಪ್ರಾರ್ಥನೆ ಅನ್ನೋದು ನಿನ್ನ ಬೇಡಿಕೆಗಳನ್ನು ಇಡೋದು, ನೀನು
ಇಲ್ಲಿಂದ ಒಂದು ಲಿಸ್ಟ್ ಕಳಿಸೋದಲ್ಲ. ಪ್ರಾರ್ಥನೆ ಎನ್ನೋದು ನಿನ್ನ ಅವಶ್ಯಕತೆಗಳು, ನಿನ್ನ ಕಾರ್ಯಗಳನ್ನು ದೇವರ ಮುಂದೆ ಇಟ್ಟು ದೈವ ಚಿತ್ತ ಏನು ಎಂದು ಕೇಳೋದು. ಅದಕ್ಕೆ ದೇವರು ಸದುತ್ತರವನ್ನು ದಯಪಾಲಿಸ್ತಾನೆ. ಕೆಲವೊಮ್ಮೆ ನಾವುಗಳು ದೇವರ ಸಮ್ಮುಖದಲ್ಲಿ ದೇವರೇ ಮಾತಾಡು ಮಾತಾಡು ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ದೇವರು ಹೇಳ್ತಾನೆ, ಕಣ್ಣು ತೆರೆದ್ಬಿಟ್ಟು ಬೈಬಲ್ ಓಪನ್ ಮಾಡು, ಮಾತಾಡ್ತೀನಿ ಅಂತ. ಈ ದಿವಸಗಳಲ್ಲಿ, ಕಡೇ ದಿವಸಗಳು, ಇದು ಅಂತ್ಯಕಾಲ. ಅನೇಕ ವಂಚಿಸುವ ಶಬ್ದಗಳು ನಿಮ್ಮ ಕಿವಿಗಳಲ್ಲಿ ಮೊಳಗುತ್ತದೆ. ಅವುಗಳು ಸಾಧ್ಯವಾದರೆ ಈವನ್ ದೈವದಾಸರನ್ನು ಸಹ ವಂಚಿಸುವಂಥದ್ದಾಗಿರುತ್ತದೆ. These last days, the Bible tells us that there will be many voices deceiving even the most faithful. ತುಂಬಾ ನಂಬಿಗಸ್ತರಾಗಿರುವವರನ್ನು ಸಹ ಕೆಲವೊಮ್ಮೆ ಅನ್ಯ ಶಬ್ದಗಳು, ಅದು ದೈವ ಶಬ್ದವಲ್ಲ, ಅನ್ಯ ಶಬ್ದಗಳು ನಮ್ಮನ್ನು ದಾರಿ ನಡೆಸುವಂಥದ್ದಾಗಿದೆ. ಆದರೆ ಸತ್ಯವೇದ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನನ್ನ ಕುರಿಗಳು ಅನ್ಯ ಶಬ್ದವನ್ನು ಕೇಳೋದಿಲ್ಲ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ. ಅಂಥವರು ಈ ಅಗಲತ್ತಿನಲ್ಲಿ ಇದರ ಒಳಗಡೆ ಇದ್ರೆ, ಹಲ್ಲೆಲೂಯ, ಪೊಲಿಟಿಕಲ್ ಶಬ್ದಗಳು ಕೇಳಬಹುದು, ರಾಜಕೀಯ ವ್ಯಕ್ತಿಗಳ ಶಬ್ದಗಳು ಕೇಳಬಹುದು, ಅಧಿಕಾರಿಗಳ ಶಬ್ದಗಳು ಕೇಳಬಹುದು, ಅಧಿಪತಿಗಳ ಶಬ್ದಗಳು ಕೇಳಬಹುದು, ಮಾಟ ಮಂತ್ರದ ಶಬ್ದಗಳು ಕೇಳಬಹುದು. ನಿನ್ನ ಜೀವನವನ್ನು ಸವಾಲಾಕುವ ಕೆಲ ದುರಾತ್ಮ ಶಕ್ತಿಗಳ ಶಬ್ದಗಳು ನಿನ್ನ ಕಿವಿಯ ಮುಂದೆ ಕೇಳ್ತಾ ಇರ್ಬೋದು. ಕಿವಿಯಲ್ಲಿ ಅದು ಅಲ್ಲಲ್ಲಿ ಸ್ತೋತ್ರ ಆ ಶಬ್ದ ಮೊಳಗ್ತಾ ಇರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನನ್ನ ಕುರಿಗಳು ಹಲ್ಲೆಲೂಯ ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಎಷ್ಟೇ ಶಬ್ದ ಇದ್ದರು, ಎಷ್ಟೇ ಶಬ್ದಗಳು ಮೊಳಗಿದ್ರು, ನನ್ನನ್ನ ಒಂದು ಶಬ್ದ ಮೊಳಗಿಸುತ್ತಾ ಇರುತ್ತೆ. ಆ ಶಬ್ದ ನನ್ನ ದೇವರ ಶಬ್ದ. ಈ ತಿಂಗಳು ಆ ಶಬ್ದ ನನ್ನ ಜನರಿಗೋಸ್ಕರವಾಗಿ ದೇವರು ಮೊಳಗಿಸುವಂತನಾಗಿದ್ದಾನೆ. ಮೈ ಶೀಪ್ ಹಿಯರ್ ಮೈ ವಾಯ್ಸ್. ನನ್ನ ಕುರಿಗಳು ನನ್ನ ಶಬ್ದವನ್ನು ಆಲಿಸುತ್ತವೆ. ಸತ್ಯವೇದ ಗ್ರಂಥ ಹೇಳುತ್ತೆ, ಪ್ರಕಟಣೆ ಪುಸ್ತಕ 3:20, ಇಗೋ ಬಾಗಿಲಿನಿಂದ ನಾನು ತಟ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವನಲ್ಲೂ ಅವನು ನನ್ನಲ್ಲೂ, ನಾವಿಬ್ಬರು ಒಟ್ಟಿಗೆ ಊಟ ಮಾಡುವೆವು, ಅವನು ನನ್ನ ಸಂಗಡ ಊಟ ಮಾಡುವೆನು. ಹಲ್ಲೆಲೂಯ. ಈಗೋ ಬಾಗಿಲಿನಲ್ಲಿ ನಿಂತ್ಕೊಂಡು ತಟ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಇವತ್ತು ಯೇಸುವಿನ ನಾಮದಲ್ಲಿ ದೇವರ ಸಂಗಡ ಒಂದು ಫೆಲೋಶಿಪ್, ಅನ್ಯೋನ್ಯತೆ ಬಯಸುವವರು ಈ ತಿಂಗಳು ಅದಕ್ಕಾಗಿ ಬೇರ್ಪಟ್ಟಿರುವ ತಿಂಗಳಾಗಿರುತ್ತೆ. ಸಮಥಿಂಗ್ ಸಪರೇಟೆಡ್ ಫ್ರಮ್ ದಿಸ್ ವರ್ಲ್ಡ್. ಬೇರ್ಪಟ್ಟು ದೇವರ ಸಮ್ಮುಖದಲ್ಲಿ ಅಲ್ಪ ಸಮಯ ಸಿಕ್ಕಿದ್ರು ಅವನ ಪಾದದಲ್ಲಿ ಕುಳಿತು, ಕರ್ತನೇ ನಿನ್ನ ಶಬ್ದವನ್ನು ನನಗೆ ಮೊಳಗಿಸು. ಹಾಲೆಲೂಯ, ಹಾಲೆಲೂಯ. ಆ ಲೆವೆಲ್ಗೆ ದೇವರು ಈ ತಿಂಗಳು ನಿಮ್ಮನ್ನು ನಡೆಸಲಿಕ್ಕೆ ಹೋಗ್ತಾನೆ. ಕೀರ್ತನೆಕಾರನು 78ನೇ ಕೀರ್ತನೆ 1 ಮತ್ತು 2ನೇ ವಾಕ್ಯದಲ್ಲಿ ತಾನು ಹೀಗೆ ಹೇಳ್ತಾನೆ, ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡ್ರಿ, ನನ್ನ ನುಡಿಗಳನ್ನು ಲಾಲಿಸ್ರಿ. ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಪೂರ್ವಕಾಲದ ಗೂಢಾರ್ಥಗಳನ್ನು ಹೊರಪಡಿಸುವೆನು. ದೇವರ ಶಬ್ದ 2 ರೀತಿಯಲ್ಲಿ ನಿನ್ನ ಕಿವಿಯಲ್ಲಿ ಮೊಳಗುತ್ತದೆ.
ಒಂದು, ಅವನ್ ಬಾಯಿ ತೆರೆದು ಮಾತನಾಡುವಾಗ ನಿನಗೆ ಅರ್ಥವಾಗುವ ರೀತಿಯಲ್ಲಿ, ನಿನ್ನ ಭಾಷಾ ಶೈಲಿಯಲ್ಲಿ, ನಿನ್ನ ಪ್ರಾಯಕ್ಕೆ ತಕ್ಕ ಹಾಗೆ, ನಿನ್ನ ಪಕ್ವತೆಗೆ ತಕ್ಕ ಹಾಗೆ ನೀನು ಚೆನ್ನಾಗಿ ಸ್ವರವನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅವನು ಸಾಮ್ಯ ರೂಪದಲ್ಲಿ ನಿನ್ನೊಟ್ಟಿಗೆ ಮಾತನಾಡ್ತಾನೆ. ಎರಡು, ಅವನ ಪೂರ್ವಕಾಲದ ಗೂಢಾರ್ಥಗಳನ್ನು ಹೊರಪಡಿಸ್ತಾನೆ. ಅದರ ಮೂಲಕ ಚರಿತ್ರೆಯಲ್ಲಿ ನಡೆದ ಘಟನೆಗಳನ್ನು ನಿನ್ನೊಟ್ಟಿಗೆ ಅವನು ಮಾತನಾಡ್ತಾನೆ. ನನ್ನ ಅಬ್ರಾಮನನ್ನು ನಡೆಸಿದ ದೇವರು, ನಾನು ಈಸಾಕನನ್ನು ನಡೆಸಿದ ದೇವರು, ನಾನು ಯಾಕೋಬನನ್ನು ನಡೆಸಿದ ದೇವರು, ನಾನು ನಿನ್ನನ್ನು ನಡೆಸಬಲ್ಲೇನು, ನಾನು ನಿನ್ನನ್ನು ಅದ್ಭುತವಾಗಿ ನಡೆಸ್ತೀನಿ ಎಂಬ ಪೂರ್ವಕಾಲದ ಗೂಢಾರ್ಥಗಳನ್ನು, ಚರಿತ್ರೆಗಳನ್ನು ನಿನ್ನನ್ನು ನೆನಪಿಸೋದು ಮಾತ್ರವಲ್ಲ, ಆ ಶಬ್ದದಲ್ಲಿ ನಿನ್ನನ್ನು ದಾರಿ ನಡೆಸುವ ತಿಂಗಳಾಗಿರುತ್ತದೆ ಈ ಆಗಸ್ಟ್ ತಿಂಗಳು ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಇವತ್ತಿನ ತಲೆಮಾರುಗಳಲ್ಲಿ ಕಡಿಮೆ ಆಗಿರೋದು, this generation is lacking of the God's voice. ಈ ತಲೆಮಾರುಗಳು ದೇವರ ಶಬ್ದ ಕೇಳ್ತಾ ಇಲ್ಲ, ಅವುಗಳು ಕಡಿಮೆ ಆಗಿ ಹೋಗಿದೆ. ಕೆಲವೊಮ್ಮೆ ದೇವರ ಶಬ್ದ ಕೇಳಿದ್ರು ಅದನ್ನು ಅರ್ಥ ಮಾಡಿಕೊಳ್ಳೋಕೆ ಆಗದೆ ಇರುವಂತ ಒಂದು ತಲೆಮಾರು ನಮ್ಮ ಮುಂದೆ ಇದೆ. ಇದೊಂದು ದೊಡ್ಡ ಪರಾಜಯವೇ ಸರಿ. ಇದೊಂದು ದೊಡ್ಡ ಪರಾಜಯ. ಮಾನವ ಕುಲದ ಈ ತಲೆಮಾರು ದೈವ ಶಬ್ದ ಕೇಳ್ತಾ ಇಲ್ಲ, ದೈವ ಶಬ್ದಕ್ಕೆ ಕಿವಿಗೊಡ್ತಾ ಇಲ್ಲ, ದೈವ ಶಬ್ದ ಕೇಳಬೇಕಾದವರು ಕೇಳೋದಿಲ್ಲ. ಅವರು ಒಂದು ಪಕ್ಷ ಕೇಳಿದ್ರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರೋದು ಪರಾಜಯಕ್ಕೆ ಕಾರಣವಾಗಿರುವಂಥದ್ದಾಗಿದೆ. ದೇವರು ಎಂದಿಗೂ ಊಹಾಪೋಹವಾಗಿ ಮಾತಾಡಲ್ಲ. ದೇವರು ಎಂದಿಗೂ ಆಟಗೋಡ ಮೇಲೆ ದೀಪ ಇಟ್ಟಂಗೆ ಮಾತಾಡಲ್ಲ. ದೇವರು ನಿನ್ನೊಟ್ಟಿಗೆ ಮಾತನಾಡುವಾಗ ನಿನಗೆ ಕನ್ಫ್ಯೂಷನ್ ಮಾಡುವ ದೇವರಲ್ಲ, ಅವನು ನಿನ್ನನ್ನು ಕನ್ವಿಕ್ಷನ್ ಮಾಡುವ ದೇವರಾಗಿರ್ತಾನೆ. ನಿನ್ನ ಒಳಗಡೆ ಆ ಶಬ್ದ ದೃಢ ಆಗೋವರೆಗೂ, ನಿನಗೆ ದೇವರ ಶಬ್ದ ಕೇಳಿದ ದೃಢತೆ ಬರೋವರೆಗೂ ಅವನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಅವನು ನಿನ್ನೊಟ್ಟಿಗೆ ನಿರಂತರವಾಗಿ ಮಾತಾಡ್ತಾನೆ ಇರ್ತಾನೆ. ಉದಾಹರಣೆಗೆ ಒಂದು ಸಮುವೇಲನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನವನ್ನು ಗಮನಿಸ್ರಿ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗೆಳೆದುಕೊಂಡು ಯೆಹೋವನ ಸೇವೆ ಮಾಡ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು. ಆ ಕಾಲದಲ್ಲಿ ಏನು ವಿರಳವಾಗಿತ್ತು? ದೈವೋಕ್ತಿಗಳು, ದೈವ ಶಬ್ದ, ಗಾಡ್ಸ್ ವಾಯ್ಸ್. ಆ ಕಾಲದಲ್ಲಿ ದೈವ ಶಬ್ದ ವಿರಳವಾಗಿತ್ತು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಆಲೋಚನೆ ಕೇಳುವ ಮಟ್ಟಿಗೆ ಬಂದ್ರು. ನಿರಂತರವಾಗಿ ದೈವ ಶಬ್ದವನ್ನ ಕೇಳಿ ನಡೆಯಲ್ಪಡುತ್ತಿದ್ದಂತ ಏಲಿಯ ಕಾಲ. ಯಾಜಕನು ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥಿಕೆ ಮಾಡುವವನು ದೈವ ಶಬ್ದವನ್ನ ಕೇಳಿ ತನ್ನ ಜನರಿಗೆ ತನ್ನ ಭಾಷಾ ಶೈಲಿಗಳಲ್ಲಿ ಅವರಲ್ಲಿ ಮಾತನಾಡಿ ದೇವರ ಕಡೆಗೆ ತಿರುಗಿಸ್ತಾ ಇದ್ದವನು. ಈಗ ದೇವರ ವಾಕ್ಯ ಹೇಳುತ್ತದೆ, ದೈವೋಕ್ತಿಗಳು ಆ ಕಾಲದಲ್ಲಿ ವಿರಳವಾಗಿತ್ತು. ದೇವ ದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಗ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು.
ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಂಜೂಷ ಇರೋ ಸ್ಥಳದಲ್ಲಿ ಮಲಗಿದವನು ದೈವ ಶಬ್ದ ಕೇಳದೆ ಹೋಗೋದಿಲ್ಲ. ದೈವ ಸಾನ್ನಿಧ್ಯಾನದಲ್ಲಿ ನೀನು ಎಲ್ಲಿ ಬಂದರೂ ಸರಿ, ಅಲ್ಲಿ ದೈವ ಶಬ್ದ ನೀನು ಕೇಳ್ತೀಯ. ಆಗ ದೇವದೀಪವು ಇನ್ನೂ ಉರಿತಲೇ ಇರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಈಗ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಏಲಿಯು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಮುವೇಲನು ಹೋಗಿ ಮಲಗಿದನು, ಆದರೆ ದೇವರು ಮಲಗಲಿಲ್ಲ. ದೇವರು ಮಲಗಲಿಲ್ಲ. ಇಸ್ರಾಯೇಲ್ನ ಪರಿಪಾಲಕನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಅವನ ಶಬ್ದ ನಿನಗೆ ದೃಢವಾಗವರೆಗೂ ಆ ಶಬ್ದ ನಿನ್ನ ಕಿವಿಯಲ್ಲಿ ಮೊಳಗಿಸ್ಬೇಕು ಎಂದು ತೀರ್ಮಾನ ಮಾಡಿದ್ರೆ, ದೇವರು ಅದನ್ನು ನಿನ್ನ ಹೃದಯದಲ್ಲಿ ದೃಢಪಡಿಸೋವರೆಗೂ ದೇವರು ಹೋಗೋದಿಲ್ಲ, ಮಲಗೋದಿಲ್ಲ, ಅವನು ಬಿಟ್ಟು ಹೊರಡೋದಿಲ್ಲ. ಅವನಲ್ಲೇ ನಿಲ್ತಾನೆ. ಆಮೇಲೆ ಯೆಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಈಗ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೀಲಿಲ್ಲ, ಹೋಗಿ ಮಲಗಿಕೋ ಎಂದನು. ಸಮುವೇಲನಿಗೆ ದೈವ ಶಬ್ದ ಕೇಳಿ ಪರಿಚಯ ಇಲ್ಲ. ಅವನು ಕೇಳಿರೋದು ಏಲಿ ಕೂಗೋದನ್ನು ಮಾತ್ರ ಕೇಳಿದ್ದಾನೆ. ತಂದೆ ಪ್ರೀತಿಯಿಂದ ಮಗ ಎಂದು ಕರೆಯೋದನ್ನು ಕೇಳಲಿಲ್ಲ. ತಾಯಿ ಪ್ರೀತಿಯಿಂದ ಚಿನ್ನ, ರನ್ನ, ಮುತ್ತ ಎಂದು ಕರೆಯೋದನ್ನು ಅವನು ಕೇಳಲಿಲ್ಲ. ಅವನ ಮೊಲೆಗೂ ಸಾಗಿರುವಾಗಲೇ, ಅವನ ಮೊಲೆಗೂ ಕುಡಿಯೋದನ್ನು ನಿಲ್ಲಿಸಿದಾಗಲೇ, ಆಲಯದಲ್ಲಿ ಅಂದರೆ ಅವನ ಹಾಲು ಬಾಯಿಯಿಂದ, ಅಲ್ಲಲ್ಲಿ ಸ್ತೋತ್ರ, ತೊದಲು ನಾಲಿಗೆಯಿಂದ, ತೊದಲು ಮಾತಿನಿಂದ ಅಮ್ಮ ಅಪ್ಪ ಎಂದು, ಡ್ಯಾಡಿ ಮಮ್ಮಿ ಎಂದು ಕರೆಯೋಕ್ಕೆ ಮುಂಚೆನೆ ಅವನನ್ನು ಆಲಯದಲ್ಲಿ ತಂದು ಹಾಕಿದಾಗ ಅವನು ಬೇರೆ ಯಾವ ಶಬ್ದವನ್ನು ಕೇಳಲಿಲ್ಲ. ಅವತ್ತಿಂದ ಅವನು ಕೇಳ್ತಾ ಇರೋ ಒಂದೇ ಒಂದು ಶಬ್ದ ಏಲಿಯ ಶಬ್ದವಾಗಿತ್ತು. ಅದರಿಂದ ಅವನಿಗೆ ದೈವ ಶಬ್ದದ ಪರಿಚಯ ಇರಲಿಲ್ಲ. ಎರಡನೇ ಸರಿ ಆಯಿತು, ಏಲಿ ಹೇಳ್ದ, ನಾನು ಕರೀಲಿಲ್ಲ, ಹೋಗಿ ಮಲ್ಕೋ. ಆದರೆ ದೇವರು ಹೋಗಲಿಲ್ಲ. ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ. ಅವನ ದೈವೋತ್ತರಗಳನ್ನು ಹೊಂದಿರಲಿಲ್ಲ. He never heard the voice of God. He never experienced the voice of God. ಅವನಿಗೆ ಅನುಭವ ಇರಲಿಲ್ಲ. ದೈವೋಕ್ತಿಗಳು ಅವನು ಕೇಳೇ ಇರಲಿಲ್ಲ. ಈ ಹಗಲೊತ್ತಿನಲ್ಲಿ ಪರಿಶುದ್ಧಾತ್ಮ ನನಗೆ ಹೇಳಕ್ಕೆ ಹೇಳಿದನು, ಇದುವರೆಗೂ ಅನುಭವ ಇಲ್ಲದೆ ಇರುವ, ಇದುವರೆಗೂ ದೈವ ಶಬ್ದ ಕೇಳಿ ಅನುಭವ ಇಲ್ಲದೆ ಇರುವ ಕೆಲವರು ಈ ತಿಂಗಳಲ್ಲಿ ದೈವ ಶಬ್ದ ನೀವು ಕೇಳಕ್ಕೆ ಹೋಗ್ತೀರ. ದೇವರ ಶಬ್ದ ನಿಮ್ಮ ಕಿವಿಗಳಲ್ಲಿ ಮೊಳಗಕ್ಕೆ ಹೋಗುತ್ತೆ. ಶಬ್ದನ ಅರ್ಕದಗಲಾದನ ನಿನ್ನ ಚರಿತ್ರೆಯನ್ನು ಬದಲಾಯಿಸುವ ಶಬ್ದ, ನಿನ್ನ ಮುದ್ದಾದ ಹೆಸರನ್ನು ಇಟ್ಟು ಕರೆಯುವ ಶಬ್ದ, ನಿನಗೆ ಆಲೋಚನೆ ಕೊಡುವ ಶಬ್ದ, ನಿನ್ನ ಭವಿಷ್ಯವನ್ನು ನಿರ್ಧರಿಸುವ ಶಬ್ದ. ಈ ಹಗಲೊತ್ತಿನಲ್ಲಿ ಪರಿಶುದ್ಧಾತ್ಮನಲ್ಲಿ ನಾನು ಕೂಗಿ ಹೇಳ್ತೇನೆ, ಆಗಸ್ಟ್ ತಿಂಗಳಲ್ಲಿ ಕೆಲವರು ದೈವ ಶಬ್ದವನ್ನು ಕೇಳಲಿಕ್ಕೆ ಹೋಗ್ತೀರೋ. ದೇವರು ಮಾತನಾಡೋದಕ್ಕೆ ಪ್ರಾಯ ಒಂದು ವಿಷಯವಲ್ಲ. 98 ವರ್ಷ ಪ್ರಾಯವುಳ್ಳ ಏಲಿಯನು ದೈವ ಶಬ್ದವನ್ನ ಕೇಳೋದ ನಿಂತೋದಾಗ, ಏಲಿ 98 ವರ್ಷದ ಏಲಿ ದೈವ ಶಬ್ದವನ್ನ ಕೇಳೋದ ನಿಲ್ಲಿಸಿದಾಗ, ಬಾಲಕನಾದ
ಸಮುವೇಲನು ದೈವ ಶಬ್ದ ಕೇಳ್ತಾ ಇದ್ದಾನೆ. ಅಂದ್ರೆ ದೇವರಿಗೆ ಪ್ರಾಯ ವಿಷಯ ಅಲ್ಲ. ಬಾಲಕನಾದ ಸಮುವೇಲನ ಸಂಗಡನು ದೇವರು ಮಾತನಾಡ್ತಾನೆ. ವೃದ್ಧನಾದ ಯೋಹಾನನ ಸಂಗಡನು ದೇವರು ಮಾತನಾಡ್ತಾನೆ. ದೇವರಿಗೆ ವಿಷಯವಲ್ಲ ಪ್ರಿಯರೇ, ದೇವರಿಗೆ ಪ್ರಾಯ ವಿಷಯವಲ್ಲ. ನೀನು ಎಷ್ಟು ಹಳೆ ವಿಶ್ವಾಸಿ ಅನ್ನೋದಲ್ಲ ವಿಷಯ. ನೀನು ಈ ದೈವ ಶಬ್ದಕ್ಕಾಗಿ ನಿನ್ನ ಕಿವಿ ಚಾಚೋದಾದ್ರೆ ನಿನ್ನ ಪ್ರಾಯ ವಿಷಯನೇ ಅಲ್ಲ. ದೇವರಿಗೆ ಮಾತನಾಡೋದಿಕ್ಕೆ ಸ್ಥಳ ಒಂದು ವಿಷಯವಲ್ಲ. ಅವನ ನಡು ರಸ್ತೆಯಲ್ಲಿ ನಿನ್ನೊಟ್ಟಿಗೆ ಮಾತಾಡ್ತಾನೆ, ಕಾರಾಗೃಹದಲ್ಲಿ ನಿನ್ನೊಟ್ಟಿಗೆ ಮಾತನಾಡ್ತಾನೆ, ಪದ್ಮೋಸ್ ದ್ವೀಪದಲ್ಲಿ ಬೇಕಾದರೂ ನೀನು ಏಕಾಂತವಾಗಿರುವಾಗ ಒಂಟಿಯಾಗಿರುವ ಅವಸ್ಥೆಗಳಲ್ಲೂ ನಿನ್ನೊಟ್ಟಿಗೆ ಮಾತನಾಡುವ ದೇವರು. ನನ್ನ ದೇವರಿಗೆ ಸಮಯ ಸ್ಥಳ ವಿಷಯನೇ ಅಲ್ಲ. Some people, they are thinking only we can hear the voice in the church. ಸಭೆಗಳಲ್ಲಿ ಮಾತ್ರ ದೇವರ ಶಬ್ದ ನಾವು ಕೇಳಬಹುದು ಅಂತ ಕೆಲವರು ಚಿಂತೆ ಮಾಡ್ತಾ ಇದ್ದೀರಾ. ಆದರೆ ದೇವರು ಹೇಳಿದ್ರು ನನಗೆ, ನನ್ನ ಜನರಿಗೆ ಹೇಳು, ದೇವರ ಮಕ್ಕಳು ಎಲ್ಲೆಲ್ಲಿ ಪ್ರತಿಕೂಲಗಳಲ್ಲಿ ಹಾದು ಹೋಗ್ತಾರೋ, ಇಕ್ಕಟ್ಟಿನಲ್ಲಿ ಹಾದು ಹೋಗ್ತಾರೋ, ನಿರಾಶೆಯಲ್ಲಿ ಹಾದು ಹೋಗ್ತಾರೋ, ಅಸಾಧ್ಯ ಎಂದು ಕೈ ಚೆಲ್ಲಿ ಕುಳಿತುಕೊಳ್ತಾರೋ, ಅಲ್ಲೆಲ್ಲ ದೇವರು ಇಳಿದು ಬಂದು ಮಾತನಾಡ್ತಾನೆ. ದೇವರು ಅಲ್ಲೆಲ್ಲ ಇಳಿದು ಬಂದು ಮಾತನಾಡ್ತಾನೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಆಗಸ್ಟ್ ತಿಂಗಳಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುವ ತಿಂಗಳಾಗಿದೆ. ಕಮ್ ಆನ್ ಚರ್ಚ್, ಗೆಟ್ ರೆಡಿ ಟು ಲಿಸನ್ ದ ವಾಯ್ಸ್ ಆಫ್ ಗಾಡ್. ದೇವರಿಗೆ ಸಮಯ ಒಂದು ವಿಷಯ ಅಲ್ಲ ಮಾತನಾಡೋಕ್ಕೆ. ನಾನು ಹೇಳಿದೆ, ದೇವರಿಗೆ ಪ್ರಾಯ ವಿಷಯ ಅಲ್ಲ, ದೇವರಿಗೆ ಸ್ಥಳ ವಿಷಯ ಅಲ್ಲ, ದೇವರಿಗೆ ಸಭೆಯಲ್ಲಿ ಮಾತ್ರನೇ ಮಾತಾಡೋದು ಅನ್ನೋದೇನು ವಿಷಯ ಅಲ್ಲ. ಅವನು ಎಲ್ಲಿ ಬೇಕಾದರೂ ಪ್ರತಿಕೂಲಗಳಲ್ಲಿ, ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ ನೀನು ಕೂಗುವಾಗ ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಾನು ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟನು, ಅವನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಕಣ್ಣುಗಳನ್ನು ಪರ್ವತದ ಕಡೆ ಎತ್ತಿದೆನು, ನನ್ನ ಸಹಾಯ ಎಲ್ಲಿಂದ ಬರುತ್ತೆ ಅಂತ ಕೇಳಿದೆ. ಆತನು ಅಲ್ಲಲ್ಲಿ ಆಕಾಶ ಭೂಮಿಗಳಿಂದ ನನ್ನ ಸಹಾಯ ಬರುತ್ತೆ ಅಂತ ಅವನಿಗೆ ದೃಢವಾಯಿತು. ಸಮಯ ದೇವರಿಗೊಂದು ವಿಷಯ ಅಲ್ಲ. ಅವನು ಮಧ್ಯಾಹ್ನ ಬೇಕಾದ್ರೆ ಮಾತಾಡ್ತಾನೆ, ಅರ್ಧರಾತ್ರಿಯಲ್ಲಿ ಬೇಕಾದ್ರೆ ಮಾತಾಡ್ತಾನೆ, ಮುಂಜಾನೆ ಬೇಕಾದ್ರೆ ಮಾತಾಡ್ತಾನೆ. ನನ್ನ ದೇವರು ಇಟ್ಟ ಕಡೆ ಇರುವ ದೇವರಲ್ಲ. ಅಲ್ಲಲ್ಲಿ ಕಣ್ಣಿದ್ರು ಕಾಣದೆ, ಕಿವಿ ಇದ್ರು ಕೇಳದೆ, ಗಂಟಲಲ್ಲಿ ಶಬ್ದ ಇಲ್ಲ, ಮೂಗಲ್ಲಿ ಉಸಿರಿಲ್ಲ, ಅಲ್ಲಲ್ಲಿಯ ಸ್ತೋತ್ರ. ಅವನು ಮಾತನಾಡುವ ದೇವರು. ಅವನ ಪ್ರವಾದಿಗಳ ಮೂಲಕ ಮಾತನಾಡ್ತಾನೆ, ಅವನ ವಾಕ್ಯದ ಮೂಲಕ ಮಾತನಾಡ್ತಾನೆ, ದರ್ಶನದ ಮೂಲಕ ಮಾತಾಡ್ತಾನೆ, ಪ್ರಕಟಣೆ ಮೂಲಕ ಮಾತಾಡ್ತಾನೆ, ಅವನು ಕನಸಿನ ಮೂಲಕ ಮಾತಾಡ್ತಾನೆ. ಒಂದೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ. ನೀನು ನಂಬೋದಾದ್ರೆ ಅವನು ತನ್ನ ದೂತರನ್ನ ಇಳಿಸಿ ಮಾತಾಡ್ತಾನೆ. ಮತ್ತೊಂದೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ, ನೀನು ಸ್ವರ ಕೇಳೋದಕ್ಕೆ ರೆಡಿ ಆದರೆ ಆಗಸ್ಟ್ ತಿಂಗಳಲ್ಲಿ ನಿನ್ನ ಕೋಣೆ ಒಳಗಡೆ ದೇವರು ಇಳಿದು ನಿನ್ನೊಟ್ಟಿಗೆ ವ್ಯಕ್ತಿಗತವಾಗಿ ಮಾತಾಡ್ತಾನೆ. ಪ್ರತಿಯೊಂದು ಬಾಂಧವ್ಯಗಳು, ಎವ್ರಿ ರಿಲೇಶನ್ಶಿಪ್, ಪ್ರತಿಯೊಂದು ಸಂಬಂಧಗಳು ನೆಲೆ ನಿಲ್ಲೋದು ಕಮ್ಯುನಿಕೇಷನ್ ಮೂಲಕ, ಸಂಭಾಷಣೆ ಮೂಲಕ. ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ದಿವಸಗಳಲ್ಲಿ ಕಮ್ಯುನಿಕೇಷನ್ ಬಹಳ ಇಂಪಾರ್ಟೆಂಟ್. ಅದು ನಿಂತು ಹೋದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಬಾಂಧವ್ಯಗಳಿಗೆ ಧಕ್ಕೆ ಉಂಟಾಗುತ್ತೆ, ಸಂಬಂಧಗಳು ಹದಗೆಟ್ಟುತ್ತೆ. ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು. There will be no one-way conversation.
ಒಂದ್ ಕಡೆ ಮಾತ್ರ ಮಾತಾಡೋದಲ್ಲ. ಮೋಶೆ ಮೋಶೆ ಅಂದ್ರೆ ಹೇಳಿದವರೇ ಅಣ್ಣ ಅಂತಾನೆ. ಸ್ತೋತ್ರ. ಈ ತಿಂಗಳು ನೀನ್ ಮಾತ್ರ ಮಾತಾಡೋದಲ್ಲ, ನಿನ್ ದೇವರು ನಿನ್ನೊಟ್ಟಿಗೂ ಮಾತಾಡ್ತಾನೆ. Come on somebody, well in advance receive this prophetical word. I'm going to hear the voice. I'm going to hear the God's voice. ಈ ತಿಂಗಳು ನಾನು ದೇವರ ಶಬ್ದನ ಕೇಳಕ್ಕೆ ಹೋಗ್ತೇನೆ, ನಾನು ದೇವರೊಟ್ಟಿಗೆ ಮಾತನಾಡ್ತೇನೆ. There will be a communication with my God. ಪ್ರತಿಕೂಲಗಳು ಜೀವನದಲ್ಲಿ, ಇಕ್ಕಟ್ಟುಗಳು, ಪ್ರಯಾಸಗಳು ಅಲೆ ಅಲೆಯಾಗಿ ನಿಮ್ಮ ಜೀವಿತವನ್ನು ಆಕ್ರಮಿಸುವಾಗ, ಸಮಟೈಮ್ಸ್ ಕ್ರಾಸ್ ಜಂಕ್ಷನ್ಗೆ ಬರ್ತೀವಿ. ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ನಮಗೇನು ಗೊತ್ತಿಲ್ಲ. ವೇರ್ ಟು ಗೋ, ವಾಟ್ ಟು ಡೂ, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಒಂದು ತಲೆಗೆ ಓಡ್ತಾ ಇಲ್ವಲ್ಲ. ಆ ಸಮಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 30:20-21 ಹೇಳ್ತದೆ, ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರು, ನಿಮ್ಮ ಬೋಧಕರು ಇನ್ನು ಮರೆಯಾಗಿರೋನು. ನನ್ನ ದೇವರು ಇನ್ನು ಮರೆಯಾಗಿರೋದಿಲ್ಲ. ಕಳೆದ ದಿವಸಗಳಲ್ಲಿ ನೀನು ಹಾದು ಹೋದ ಪ್ರಯಾಸಗಳು, ಇಕ್ಕಟ್ಟುಗಳು, ಅಲ್ಲಲ್ಲಿ ನೀನು ಚಿಂತೆ ಮಾಡದೆ ಎಲ್ಲಿ ಹೋದ್ರು ನನ್ನ ದೇವರು ಏನು ನನ್ನ ಜೀವನದಲ್ಲಿ ಯಾಕೆ ಏನು ನಡೀತಾ ಇಲ್ಲ, ದೇವರು ಮರೆಯಾಗಿದ್ದಾನೋ? ಯಸ್, ಅವನ ಅಲ್ಪ ಕಾಲ ನಿನಗೆ ಮರೆಯಾಗಿದ್ದನು, ಆದರೆ ಅವನು ಶಾಶ್ವತವಾಗಿ ನಿನಗೆ ಮರೆಯಾಗಿರೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಬೋಧಕನು ಇನ್ನು ಮರೆಯಾಗಿರೋನು, ನಿಮ್ಮ ಬೋಧಕನು ಇನ್ನು ಮರೆಯಾಗಿರೋನು. ಬೋಧಕನನ್ನು ಕಣ್ಣಾರೆ ಕಾಣುವೆ. ಬೋಧಕನ ಅಂದರೆ ಏನು? ನಿನ್ನನ್ನು ಸರಿಯಾದ ಪಥದಲ್ಲಿ ದಾರಿ ನಡೆಸುವವನು, ನಿನಗೆ ಆಲೋಚನೆ ಕೊಡುವವನು, ನಿನಗೆ ಒಳ್ಳೆಯ ಅಡ್ವೈಸ್ ಮಾಡುವವನು, ಗೈಡ್ ಮಾಡುವವನು, ಕೌನ್ಸಿಲ್ ಮಾಡುವವನು, ನಿನಗೆ ಆಲೋಚನೆ ಹೇಳಿ ಇದಾಗಿದೆ ಮಾರ್ಗ, ಇದರಲ್ಲಿ ನಡೆ ಎಂಬ ಇಂಪಾದ ಶಬ್ದವನ್ನು ಮೊಳಗಿಸುವವನು, ಅವನ ಹೆಸರು ಬೋಧಕನು. He is a good teacher to teach me, guide me. Come on somebody, lift up your voice and shout hallelujah. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಸಮಟೈಮ್ಸ್ ಕ್ರಾಸ್ ಜಂಕ್ಷನ್ ಪರಿಸ್ಥಿತಿ ಹದಬೀರೋಗುತ್ತೆ. ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನು ಡಿಸಿಷನ್ ತಗೊಬೇಕು, ವಿ ಡೋಂಟ್ ನೋ. ಸಮಟೈಮ್ ವಿ ವಿಲ್ ಬಿ ಕನ್ಫ್ಯೂಸ್ಡ್ ಬಿಕಾಸ್ ವಿ ಆರ್ ನಾಟ್ ಹಿಯರಿಂಗ್ ಎನಿಥಿಂಗ್ ಫ್ರಮ್ ಗಾಡ್. ದೇವರಿಂದ ಏನು ನಾವು ಕೇಳಿಸ್ಕೊಳ್ತಾ ಇಲ್ಲ, ದೇವರ ಶಬ್ದ ಕೇಳಿಸ್ಕೊಳ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ಬಿಡ್ತೀವಿ. ಆವಾಗ ನಿಧಾನವಾಗಿ ನೋಡ್ರಿ, ನೀವು ಬಲಕ್ಕಾಗಲಿ, ನೀವು 21ನೇ ವಾಕ್ಯ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಹಾಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. Come on somebody, lift up your voice and say, ಈ ತಿಂಗಳು I am going to hear the God's voice. ನಾನು ದೇವರ ಶಬ್ದವನ್ನು ಕೇಳ್ತೇನೆ. ದೇವರ ಶಬ್ದ ಕೇಳಿ ನಾನು ಹೆಜ್ಜೆ ಇಡ್ತೇನೆ. ದೇವರ ಶಬ್ದ ಕೇಳಿ ನಾನು ಮುಂದೆ ಹೋಗ್ತೇನೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ನಾನು ಎಲ್ಲಿಗೆ ತಿರುಗಬೇಕು ಅಂತ ನನಗೆ ಗೊತ್ತಿಲ್ಲದೆ ಇರುವಾಗ ಹಿಂದುಗಡೆಯಿಂದ ಒಂದು ಶಬ್ದ, ಮಗನೇ ಮಗಳೇ ಇದಾಗಿದೆ ಮಾರ್ಗ, ಈ ಮಾರ್ಗದಲ್ಲಿ ನಡೆ, ಇಲ್ಲಿ ಹೋಗು, ಇದು ಮಾಡು, ಇಂಥವ್ರನ್ನ ಮೀಟ್ ಮಾಡು. ನಿನ್ನ ಹಿಂದುಗಡೆ ಈ ತಿಂಗಳು ಕೆಲ ವಾಯ್ಸ್, ದೈವಿಕವಾದ ಶಬ್ದ ನೀವು ಕೇಳ್ತೀರಾ. ಅದಕ್ಕಾಗಿ ನಿಮ್ಮ ಕರ್ಣ ಮಂಡಳಗಳು ಶುದ್ಧಿ ಆಗಲಿ. ಆ ಶಬ್ದ ಕೇಳಿಸ್ಕೊಳ್ಳೋದಕ್ಕೆ ನಿಮ್ಮ ಕಾರಣಗಳು, ನಿಮ್ಮ ಕಿವಿಗಳು ಅದು ಸೂಕ್ಷ್ಮವಾಗಲಿ. ಈ ತಿಂಗಳು ನೀವು ಶಬ್ದವನ್ನು ಕೇಳ್ತೀರಾ. There is no confusion, there will be a conviction. ವಿಶ್ವಾಸಿಗಳ ಜೀವನದಲ್ಲಿ ಗೊಂದಲ ಇಲ್ಲ ರೀ, ಎಲ್ಲ ನಿಶ್ಚಯ, ದೃಢ ನಿಶ್ಚಯ. ಆಮೇಲೆ
each and every decisions you are taking. When we take decisions, we need a voice. We need a counsel from God. ನಮಗೆ ದೇವರಿಂದ ಆಲೋಚನೆ ಬೇಕು. ಸ್ವಂತ ಬುದ್ಧಿಯಲ್ಲಿ ದುಡುಕಬೇಡ್ರಿ. ಸ್ವಂತ ಬುದ್ಧಿಯಲ್ಲಿ ಪ್ಲ್ಯಾನ್ ಮಾಡಬೇಡಿ. ಸ್ವಂತ ಆಲೋಚನೆಯಲ್ಲಿ ಹೋಗಬೇಡ್ರಿ. ಏನು ಕೆಲಸ ಮಾಡೋಕ್ಕೆ ಮುಂಚೆ ದೇವ್ರ ಪಾದದಲ್ಲಿ ಕೂತ್ಕೋ. ದೇವ್ರ ಪಾದದಲ್ಲಿ ಕೂತ್ಕೊಂಡು ಹೇಳು, ದೇವರೇ ಇಂಥ ವಿಷಯ ಇದೆಯಪ್ಪ, ಇದಕ್ಕೆ ನಿನ್ನ ಸಮ್ಮತಿ ಇದೆಯಾ? ನಿನ್ನ ಚಿತ್ತ ಇಲ್ಲದೆ ಇರೋದು ಯಾವುದು ನನ್ನ ಜೀವನದಲ್ಲಿ ಬರೋದು ಬೇಡ. ನಿನ್ನ ಚಿತ್ತ ಇರೋದು ಯಾವುದು ತಪ್ಪಿ ಹೋಗಬಾರ್ದಪ್ಪ. ನನ್ನೊಟ್ಟಿಗೆ ಮಾತನಾಡು, ನಮ್ಮನ್ನೊಟ್ಟಿಗೆ ಮಾತನಾಡು ಅಂತ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಕೈಯಲ್ಲಿ ನಿನ್ನ ಕಿವಿಯಲ್ಲಿ ಆಲೋಚನೆಗಳನ್ನು ಮೊಳಗಿಸ್ತಾನೆ. ಒಂದು ಪಕ್ಷ ನಿಮಗೆ ಹಣ ಇರ್ಬೋದು, ನಿಮಗೆಲ್ಲ ವ್ಯವಸ್ಥಿತ ಕಾರ್ಯಗಳು ನಿಮ್ಮ ಮುಂದೆ ನೀವು ಮಾಡಬಹುದು ಎನ್ನೋ ಚಿಂತೆ ನಿಮ್ಮ ಮುಂದೆ ಇರಬಹುದು. ಸ್ಟಿಲ್ ವೆಯ್ಟ್. ನಾನು ಕಳೆದ ದಿವಸ ನ್ಯೂಯಾರ್ಕ್ನಿಂದ ಹ್ಯೂಸ್ಟನ್ಗೆ ಯಾತ್ರೆ ಮಾಡಬೇಕಾಯಿತು. ನನ್ನ ಫ್ಲೈಟ್ ಆನ್ ದ ವೇ ಟು ಡ್ಯಾಲಸ್ಸಿಂದ ನ್ಯೂಯಾರ್ಕಿಗೆ ಹೋಗಬೇಕು. ಹ್ಯೂಸ್ಟನ್ಗೆ ಹೋಗಬೇಕು. ನಮ್ಮ ಫ್ಲೈಟ್ ಫ್ಯೂಯಲ್ ಫುಲ್ ಮಾಡಿದ್ರು. ಎಲ್ಲ ಆಯಿತು, ಬೋರ್ಡಿಂಗ್ ಆಯಿತು, ಕ್ಯಾಪ್ಟನ್ ಬಂದರು, ಅನೌನ್ಸ್ಮೆಂಟ್ ಆಯಿತು, ಸೀಟ್ ಬೆಲ್ಟ್ ಹಾಕ್ಕೊಳಕ್ಕೆ ಹೇಳಿದ್ರು. ಎಲ್ಲ ಹಾಕ್ಕೊಂಡ್ವಿ. ರನ್ವೇಯಲ್ಲಿ ಫ್ಲೈಟ್ ಟೇಕಪ್ಗೋಸ್ಕರ ರನ್ವೇಗೆ ಬಂತು. ರನ್ವೇಯಲ್ಲಿ ಚಲಿಸ್ತು. ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಟೇಕಪ್ ಆಗುತ್ತೆ ಅಂತ ಪೈಲಟ್, ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಪೈಲಟ್ ಅನೌನ್ಸ್ ಮಾಡ್ದ. ಆದರೆ ಆ ಕ್ಷಣ ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, 6 hours, 6 ಗಂಟೆ ಕಾಲ ರನ್ವೇಯಲ್ಲಿ ಕೀವಲ್ಲಿ ನಿಂತ್ಕೊಂತು. ಕಾರಣ ಪೈಲಟ್ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ವಾಯ್ಸ್ ಫ್ರಮ್ ಏರ್ಬೇಸ್. ಏರ್ಬೇಸಿಂದ ನನಗೆ ಸಂದೇಶ ಬರೋವರೆಗೂ ಐ ಆಮ್ ನಾಟ್ ಏಬಲ್ ಟು ಟೇಕ್ ಅಪ್ ದ ಫ್ಲೈಟ್. ನನಗೆ ಫ್ಲೈಟ್ ಹತ್ತಕ್ಕಾಗಲ್ಲ. ಹಲ್ಲೆಲೂಯಾ. ಹಿ ಈಸ್ ಎ ಎಕ್ಸ್ಪೀರಿಯನ್ಸ್ಡ್ ಪೈಲಟ್. ಫ್ಯೂಯಲ್ ಕೊರತೆ ಇಲ್ಲ, ಅನುಭವದ ಕೊರತೆ ಇಲ್ಲ, ಜನರ ಕೊರತೆ ಇಲ್ಲ. ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದಾರೆ, ರೆಡಿ ಆಗಿದ್ದಾರೆ ಹೋಗೋದಕ್ಕೆ. ಆದರೆ ಈಸ್ ವೇಟಿಂಗ್ ಟು ಹಿಯರ್ ಫ್ರಮ್ ದ ಏರ್ಬೇಸ್. ವಿಶ್ವಾಸಿಗಳು ಎಲ್ಲ ನಿಮ್ಮ ಕೈಲಿ ಹಣ ಇರ್ಬೋದು, ಸ್ಥಾನ ಇರ್ಬೋದು, ಹೆಸರು ಇರ್ಬೋದು, ಪದವಿ ಇರ್ಬೋದು, ನಿಮ್ಮ ಕೈಯಲ್ಲಿ ಎಲ್ಲ ಮಾಡೋಕ್ಕೆ ಸಾಮರ್ಥ್ಯ ಇರ್ಬೋದು. ಬಟ್ ವೇಟ್, ಪರಲೋಕದಿಂದ ಶಬ್ದ ಕೇಳೋವರೆಗೂ ಕಾದಿರೋ, ದುಡುಕ್ಬೇಡ, ಕಾದಿರೋ. ವಿತ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲ್ಲಿಂಗ್ ಯು. ಅದಕ್ಕೆ ಪ್ರಾಬರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯ ಹೇಳುತ್ತದೆ. ಪ್ರಾಬರ್ಬ್ಸ್ ಚಾಪ್ಟರ್ 3 ವರ್ಸ್ 5 and 6. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಅವನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವೆನು. ಈಸಿ ಮಾಡ್ತಾನೆ. ದ ಪ್ರಾಬ್ಲಮ್, ಈ ದಿವಸಗಳಲ್ಲಿ ಉಂಟಾಗುವ ಪ್ರಾಬ್ಲಮ್, ತೊಂದರೆ ಏನು ಗೊತ್ತಾ? ವಿ ಆರ್ ನಾಟ್ ಹಿಯರಿಂಗ್ ಗಾಡ್ಸ್ ವಾಯ್ಸ್. ವಿ ಆರ್ ಟ್ರಸ್ಟಿಂಗ್ ಅವರ್ ಎಬಿಲಿಟಿ,
ನಮ್ಮ ಸಾಮರ್ಥ್ಯದಲ್ಲಿ ಆಶ್ರಯ ಇಡ್ತೇವೆ. ನಮ್ಮ ತೋಳ್ಬಲ, ನಮ್ಮ ಹಣಬಲ, ನಮ್ಮ ಜೀವನ, ನಾನು ದರ್ಪ. ಮೂಢ, ಸ್ವಬುದ್ಧಿಯನ್ನ ನೀನು ಆಧಾರ ಮಾಡಿಕೊಳ್ಬೇಡ. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಸತ್ಯವೇದ ಗ್ರಂಥ ಹೇಳುತ್ತೆ, ನೀನು ಯಾವಾಗ ಮನಸ್ಸಿಡ್ತೀಯೋ, ಕೀರ್ತನೆ 32:8 ಹೇಳುತ್ತೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ಹಲ್ಲೆಲೂಯಾ. I will instruct you and teach you in the way you should go. I will counsel you with my eye upon you. ಆಲೋಚನೆಗಳಿಂದ ನಿನ್ನನ್ನು ಕಟಾಕ್ಷಿಸ್ತೇನೆ. ಐ ಮೇಕ್ ಶೋರ್ ನೀನು ನನ್ನ ಕಣ್ ತಪ್ಪಿ ನೀನು ಏನು ಬೇಡದೇ ಇರೋ ಆಲೋಚನೆಗೆ ಹೋಗಲ್ಲ. ನಾನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳ್ತಾ ಇರ್ತೀನಿ. ಹಲ್ಲೆಲೂಯಾ. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಎಷ್ಟು ಜನ ಹೇಳ್ತೀರಾ ವಾಟ್ ಎ ಮೈಟಿ ಗಾಡ್, ನನ್ನ ದೇವರು ಎಷ್ಟು ಅದ್ಭುತದಾಯಕನಾದ ದೇವರು ಎಂದು. ಯಾರಿಗಾದ್ರೂ ಮನವರಿಕೆ ಆಗಿರೋದಾದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ನಂಬರ್ 1, I cannot preach everything. ನಾನು ಇವತ್ತು ಎಲ್ಲ ಪ್ರಸಂಗ ಮಾಡೋದಿಲ್ಲ. ಸಂಡೇ ಐ ಆಮ್ ಗೋಯಿಂಗ್ ಟು preach. Number 1, we must understand the power of God's voice. ಒಂದನೇದಾಗಿ ದೇವರ ಶಬ್ದದ ಮಹತ್ವ ಏನೆಂದು, ಅದರ ಶಕ್ತಿ ಏನಂತ, ಅದರ ಪ್ರಭಾವ ಏನು ಎಂದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಆಮೇಲೆ ಕೀರ್ತನೆಕಾರನ ಹೇಳ್ತಾನೆ, ಕೀರ್ತನೆಕಾರನ 29ನೇ ಕೀರ್ತನೆಯಲ್ಲಿ ಹೇಳ್ತಾನೆ, 7 ಮತ್ತು 7, 8, 9 ವಾಕ್ಯಗಳನ್ನು ಗಮನಿಸಿದಾಗ ಯೆಹೋವನ ಗರ್ಜನೆಗೆ ಮಿಂಚುಗಳು ತಳತಳ ಒಳಿತವೆ. ಯೆಹೋವನ ಗರ್ಜನೆಗೆ ಕಾಡು ಉರುಳಾಡುತ್ತದೆ, ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಯೆಹೋವನ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ, ಕಾಡಿನ ಮರಗಳು ಬರಿದಾಗುತ್ತವೆ. ಆಗ ಆತನ ಮಂದಿರದಲ್ಲಿ ಇರೋರೆಲ್ಲರೂ ಎಷ್ಟು ಪ್ರಭಾವ ಎನ್ನುತ್ತಾರೆ. ಆಗ ಆತನ ಮಂದಿರದಲ್ಲಿ ಇರೋರೆಲ್ಲ ಹೇಳ್ತಾರೆ ಎಷ್ಟು ಪ್ರಭಾವ. ವಾಟ್ ಎ ಪವರ್, ವಾಟ್ ಎ ಪವರ್. ಅರ್ಥ ಮಾಡ್ಕೊಳ್ಳೋರ್ಗಾಗಿ ಸ್ತೋತ್ರ. ಪರಿಶುದ್ಧಾತ್ಮ ನನಗೆ ಹೇಳಿದನು ಅಲ್ಲಿಗೆ ನಿಲ್ಲಿಸಬೇಡ. ಎಲ್ಲೆಲ್ಲ ದೈವ ಶಬ್ದ ಮೊಳಗುತ್ತೋ ಅಲ್ಲಿ ನನ್ನ ಜನರಿಗೆ ವಿರುದ್ಧವಾಗಿ ತಲೆ ಎತ್ತಿರುವ ಪರ್ವತಗಳನ್ನು ದೇವರು ಕಂಪಿಸುತ್ತಾನೆ, ನಡುಗಿಸ್ತಾನೆ. ನಿನಗೆ ವಿರುದ್ಧವಾಗಿ ಬರುವ ಶಕ್ತಿಗಳನ್ನು ಅವನು ಬ್ರೇಕ್ ಮಾಡ್ತಾನೆ. ಈ ತಿಂಗಳು ಅದು ನಡೀಲಿಕ್ಕೆ ಹೋಗುತ್ತೆ. ನಿನಗೆ ವಿರುದ್ಧವಾಗಿ ಅಡ್ಡಗೋಡೆಯಾಗಿ ನಿಲ್ಲುವ ಶಕ್ತಿಗಳನ್ನು, ವ್ಯಕ್ತಿಗಳನ್ನು ನಿನ್ನ ಕಣ್ಣು ಮುಂದೆ ಅಡ್ರೆಸ್ಸಿಗಿಲ್ಲದಂತೆ ಓರಿಸ್ಬಿಡ್ತಾನೆ. ಕೆಲವೊಂದನ್ನು ಶೇಕ್ ಮಾಡ್ತಾನೆ, ಕೆಲವರನ್ನು ತಳಗಳನ್ನು ಅಲ್ಲಾಡಿಸ್ತಾನೆ, ಅಡಿಪಾಯಗಳನ್ನು ಅಲ್ಲಾಡಿಸ್ತಾನೆ, ಕೆಲವರನ್ನು ಇಲ್ಲಿಂದನೇ ಓಡಿಸ್ಬಿಡ್ತಾನೆ. ಬ್ರೇಕಿಂಗ್ ದ ಮೌಂಟೇನ್ಸ್. Any obstacles, stumbling blocks against me will be God's voice. Destroy ಮಾಡಿಬಿಡುತ್ತೆ, ಅದನ್ನು ನಾಶ ಮಾಡಾಕ್ಬಿಡುತ್ತೆ, ನಾಶ ಮಾಡಾಕ್ಬಿಡುತ್ತೆ. ದೇವರು ಕೆಲವೊಮ್ಮೆ ನಮ್ಮೊಟ್ಟಿಗೆ ಡೈರೆಕ್ಟ್ ಆಗಿ ಮಾತಾಡ್ತಾನೆ, ಇಂಡೈರೆಕ್ಟ್ ಆಗಿ ಮಾತಾಡ್ತಾನೆ. ದೇವರು ಸಮುವೇಲೆ ಅಂತ ಕರೆದನು, ದೇವರು ಮೋಶೆ ಅಂತ ಕರೆದನು. ಅದೇ ಸಮಯದಲ್ಲಿ ಇಂಡೈರೆಕ್ಟ್ ಆಗಿ ದೇವರು ಮಾತಾಡ್ತಾನೆ. ಮೋಶೆ ಬಳಿ ಹೇಳಿದನು, ನೀನು ಯೋಶುವನನ್ನು, ನಿನ್ನ ನಂತರ ಯೋಶುವನನ್ನು
ನಾಯಕನಾಗಿ ಅಭಿಷೇಕ ಮಾಡು. ಇಂಡೈರೆಕ್ಟ್ಲಿ ಗಾಡ್ ಇಸ್ ಟಾಕಿಂಗ್. ಆಗಸ್ಟ್ ತಿಂಗಳಲ್ಲಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನೇರವಾಗಿ ನೀವು ಶಬ್ದ ಕೇಳ್ತೀರಾ, ಇಲ್ಲ ದೈವ ಸೇವಕರ ಮೂಲಕ ನೀವು ಶಬ್ದ ಕೇಳ್ತೀರಾ? ಆಗಸ್ಟ್ ತಿಂಗಳಲ್ಲಿ ಗೆಟ್ ರೆಡಿ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ಗೆಟ್ ರೆಡಿ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ಇವತ್ತು ಮೀಡಿಯಾ ಇಸ್ ಸೋ ಪವರ್ಫುಲ್. ಒಂದು ಕಾಲದಲ್ಲೆಲ್ಲ ಕಾಗದ ಬರೀಬೇಕು, ಸ್ತೋತ್ರ, 15 ಪೈಸಾನೋ 10 ಪೈಸಾನೋ 5 ಪೈಸಾನೋ ಇತ್ತು ಅವಾಗ ಪೋಸ್ಟ್ ಕಾರ್ಡ್. ಅದರಲ್ಲಿ ಫಸ್ಟ್ ಬರಿತಾ ಇದ್ದರು ಉಭಯ ಕುಶಲೋಪರಿ ಸಾಂಪ್ರತ. ಅಂದರೆ ಅರ್ಥ ಏನು? ಇಲ್ಲಿ ನಾನು ಕ್ಷೇಮ, ಅಲ್ಲಿ ನೀನು ಕ್ಷೇಮ ಎಂದು ನಂಬ್ತೀನಿ ಅಂತ. ಉಭಯ ಕುಶಲೋಪರಿ ಸಾಂಪ್ರತ ಅದನ್ನು ಬರೆದ್ಬಿಟ್ಟು ಆಮೇಲೆ ಬರೆಯೋದು. ಸ್ತೋತ್ರ. ಈ ಕಾರ್ಡ್ ಪೋಸ್ಟ್ ಮಾಡಾದಮೇಲೆ ಸಿಗ್ತಾ ಅಂತ ಕಾಯೋದು. ಸ್ತೋತ್ರ. ಅಲ್ಲಿಂದ ಸಿಕ್ತು ಅನ್ನೋದಕ್ಕೆ ಕಮ್ಯುನಿಕೇಷನ್ ತಿರ್ಗಾ ಅವ್ರ ಲೆಟ್ರ್ ಬರಿಬೇಕು. ಈಗ ಹಂಗಲ್ಲ, ಕಮ್ಯುನಿಕೇಷನ್ ಎಷ್ಟು ಫಾಸ್ಟ್ ಆಗಿದೆ ಅಂದರೆ, ಸ್ತೋತ್ರ, ಇಲ್ಲಿ ಕೂತ್ಕೊಂಡು ಇಲ್ಲಿ ಪ್ರಸಂಗ ಕೇಳ್ತಾ ಇರುವಾಗಲೇ ಇಲ್ಲಿಂದನೇ ಟೈಪ್ ಮಾಡಿಬಿಟ್ಟು, ನೋಡು ಪಾಸ್ಟರ್ ನಿನಗೆ ಯಾಕೊಂಡು ಚುಸ್ತಾ ಇದ್ದಾರೆ ಅಂತ ಟಕ್ ಅಂತ. ಅಲ್ಲಿಂದ ವಾಪಸ್ಸು ಹೌದೌದೌದು, ಇಲ್ಲಾಂದ್ರೂ ಆ ಪಾಸ್ಟರ್ಗೆ ನನ್ನ ಕಂಡ್ರೇ ಆಗಲ್ಲ, ಟಕ್. ಪಾಸ್ಟರ್ ಇಲ್ಲಿ ಗಂಟ್ಲು ಕಿರ್ಚ್ಕೊಂಡು ಗಂಟ್ಲು ಹಾರ್ಕೊಂಡು ಪ್ರಸಂಗ ಮಾಡ್ತಾ ಇರ್ತಾರೆ. ಅಲ್ಲಿ ಕೂತ್ಕೊಂಡು ಟೆಕ್ಸ್ಟ್ ಮಾಡೋದು, ಹೌ ಆರ್ ಯು, ಆ್ಯಡ್ ಯುವರ್ ಲಂಚ್, ಯುವರ್ ಡ್ರೆಸ್ ಇಸ್ ಸೋ ನೈಸ್, ಟಕ್ 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 ಅಂತ. ಆಮೇಲೆ ಮೀಡಿಯಾ ಇಸ್ ಸೋ ಪವರ್ಫುಲ್. ಪತ್ರ ಬರೆಯುವಾಗ ಅವರು ಈಗ ನಮ್ಮ ಅಮ್ಮನಿಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ನನ್ನ ಕಡೆಯಿಂದ ಬರೆಸಿದ್ರು ಅಂದ್ಕೊಳ್ಳಿ, ಅದು ನನ್ನ ಶಬ್ದ ಅಲ್ಲ, ನಮ್ಮಮ್ಮ ಮಾತನಾಡಿದ ಶಬ್ದ. ಓದೋರ ಕಿವಿಗೆ ಹೆಂಗೆ ಗೊತ್ತಾಗುತ್ತೆ? ಓದೋರು ಏನು ಅರ್ಥ ಮಾಡ್ಕೊತ ಗೊತ್ತಾ? ಅಮ್ಮ ಮಾತಾಡ್ತಾ ಇರೋದು. ಈಗ ವಿಡಿಯೋ ಕಾಲ್ ಇದೆ, ಎಲ್ಲ ನೇರವಾಗೇ ಮಾತಾಡ್ತಾ ಇದ್ದೀವಿ. ಆಮೇಲೆ ಮೀಡಿಯಾ ಇಸ್ ಸೋ ಡೆವಲಪ್ಡ್. ಆದರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ. ಆಗ ನಾನು ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು ಅನ್ನುತ್ತಾನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ. ದಟ್ ಮೀನ್ಸ್ ಸ್ಕ್ರಿಪ್ಚರ್, ದೇವರ ವಾಕ್ಯದಲ್ಲಿ ನನ್ನ ಕುರಿತು ಬರೆದದೆ. ನೀವು ಯಾವ ಪುಸ್ತಕ ಓದಿದ್ರು ಆ ಪುಸ್ತಕ, ನೀವು ಪುಸ್ತಕದ ಜೊತೆ ಮಾತಾಡ್ಬೋದು ಅಥವಾ ಅರ್ಥ ಮಾಡ್ಕೊಬೋದು. ಆದರೆ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಒಂದೇ ಒಂದು ಪುಸ್ತಕ ಇರೋದು, ಅದರದ ಬೈಬಲ್ ಆಗಿರುತ್ತೆ. ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು, ನಿಮ್ಮೊಟ್ಟಿಗೆ ಮಾತನಾಡುವಂಥದ್ದು. ಹಲ್ಲೆಲೂಯ. ಅದನ್ನೇ ಹೇಳೋದು ಸ್ಪೋಕನ್ ವರ್ಡ್, ಮಾತನಾಡುವ ವಾಕ್ಯ. ಕೆಲವರು ಹೇಳ್ತೀರಾ, ನಾವು ದೇವರು ನನ್ನೊಟ್ಟಿಗೆ ಮಾತನಾಡ್ತೀವಿ, ಈ ವಾಕ್ಯದಿಂದ ಮಾತನಾಡ್ತೀವಿ, ಈ ವಾಕ್ಯದ. ಆಮೇಲೆ ಬೇರೆ ಯಾವುದೇ ಪುಸ್ತಕ ನಿಮ್ಮೊಟ್ಟಿಗೆ ಮಾತಾಡಲ್ಲ, ಬೇರೆ ಯಾವುದೇ ಪುಸ್ತಕ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳಲ್ಲ. ಆದರೆ ಸತ್ಯವೇದ ಗ್ರಂಥ ನಿಮ್ಮನ್ನು ನಿಮ್ಮ ಜನನದಿಂದ ಮರಣದವರೆಗೂ, ನಿತ್ಯ ಜೀವದವರೆಗೂ ಬೇಕಾದ ಎಲ್ಲ ಕಾರ್ಯಗಳನ್ನು ತನ್ನ ಸುರುಳಿಯಲ್ಲಿ ನಿಮ್ಮ ಕುರಿತು ಬರೆದಿಟ್ಕೊಂಡ್ಬಿಟ್ಟಿದ್ದಾನೆ. ಅದು ನಿನ್ನೊಟ್ಟಿಗೆ ಮಾತನಾಡುತ್ತೆ. ಗೆಟ್ ರೆಡಿ ಟು ಹಿಯರ್ ಗಾಡ್ಸ್ ವಾಯ್ಸ್. 40ನೇ ಕೀರ್ತನೆ 7ನೇ ವಾಕ್ಯ ಹೇಳುತ್ತೆ, ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನೋಡ್ರಿ, ನಾನು ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು,
ಹೆಂಗ್ ಸೇವೆ ಮಾಡಬೇಕು, ಯಾವ ರೀತಿ ಜೀವನ ಮಾಡಬೇಕು, ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ವಿದ್ಯಾವಂತನು ಇದನ್ನು ತೆಗೆದ್ರೆ ಅವನು ಹೇಳ್ತಾನೆ, ಇದೆಲ್ಲ ಮುದ್ರೆ ಹಾಕಿದೆ, ನನಗೇನು ಅರ್ಥ ಆಗಲ್ಲ ಅಂತಾನೆ. ಅವಿದ್ಯಾವಂತನ ಕೈಲಿ ಕೊಟ್ಟರೆ ನನಗೆ ವಿದ್ಯೆ ಬರೋದಿಲ್ಲ, ನನಗೇನು ಗೊತ್ತಿಲ್ಲ ಅಂತಾನೆ. ಇದೆಲ್ಲ ಮುದ್ರೆ ಹಾಕಲ್ಪಟ್ಟಿದೆ, ಆದರೆ ನನಗೂ ನಿನಗೂ ಅದನ್ನು ದೇವರು ರಿವೀಲ್ ಮಾಡ್ತಾ ಇದ್ದಾನೆ, ಅದನ್ನು ಒಪ್ಪನಾಗಿ ತೋರಿಸ್ತಾ ಇದ್ದಾನೆ. ಈ ತಿಂಗಳು ದೇವರ ಶಬ್ದ ನೀವು ಕೇಳಕ್ಕೆ ಹೋಗ್ತೀರಾ? ಇವತ್ತು ನಾನು ನಿಮಗಾಗಿ ಪ್ರಬೋಧಿಸ್ತೇನೆ. ಈ ತಿಂಗಳು ನಿಮಗೆ ವಿರುದ್ಧವಾಗಿ ತಲೆ ಎತ್ತುವ ಎರಿಕೋ ಗೋಡೆಗಳಾಗಬಹುದು, ಪರ್ವತಗಳಾಗಬಹುದು, ಅಡ್ಡಗೋಡೆಗಳು ಯಾವುದೇ ಆಗಲಿ, ಅವುಗಳನ್ನೆಲ್ಲ ದೇವರ ಆ ಶಬ್ದದ ಮೂಲಕ ಅವುಗಳನ್ನು ಕಂಪಿಸುತ್ತಾನೆ, ಕದಲಿಸ್ತಾನೆ, ಅವುಗಳನ್ನು ನಾಶ ಮಾಡಿ ಇದಾಗಿದೆ ಮಾರ್ಗ, ಇದರಲ್ಲಿ ನಡೆ ಎಂದು ನಿನಗೆ ಆಲೋಚನೆ ಕೊಡುವ ತಿಂಗಳಾಗಿರ್ತದೆ ಆಗಸ್ಟ್ ತಿಂಗಳು. ಎದ್ದು ನಿಂತ್ಕೊಳ್ರಿ, ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎದ್ದು ನಿಂತ್ಕೊಳ್ರಿ. ಪಾಸ್ಟರ್ಸ್ ಪ್ಲೀಸ್ ಕಮ್ ಫಾರ್ವರ್ಡ್. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇವೆ. 1ನೇ ತಾರೀಕು ದೇವರ ಆಲಯದಲ್ಲಿ ಬಂದು ದೇವರನ್ನ ಆರಾಧನೆ ಮಾಡೋದು, ದೇವರ ಶಬ್ದವನ್ನು ಕೇಳೋದಕ್ಕೆ ದೇವರು ನಮಗೊಂದು ಅವಕಾಶ ಕೊಟ್ಟನು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾಯಿ ತೆರೆದು ಮಾತನಾಡ್ರಿ, ಬಾಯಿ ತೆರೆದು ಮಾತನಾಡ್ರಿ. ಯಾರು ಮೌನವಾಗಿರಬೇಡ್ರಿ. ಅಲ್ಪ ಸಮಯ ಶಬ್ದ ತೆಗೆದು ದೇವರ ಬಳಿಯಲ್ಲಿ ಹೇಳ್ರಿ, ದೇವರ ಬಳಿ ಹೇಳ್ರಿ. ಬೇಡದೇ ಇರೋದು ಯಾವುದು ನನ್ನ ಕಿವಿಯಿಂದ ಕೇಳಬಾರ್ದು. ಕೆಟ್ಟ ಸುದ್ದಿ ನನ್ನ ಕಿವಿಗೆ ಬೀಳಬಾರ್ದು. ದುರ್ವರ್ತಮಾನ ನನ್ನ ಕಿವಿಗೆ ಬೀಳಬಾರ್ದು. ನಿನ್ನ ಶಬ್ದ, ನಿನ್ನ ಆಲೋಚನೆ ನಮ್ಮ ಕಿವಿಗಳಲ್ಲಿ ಮೊಳಗಲಿ. ಹೆಸರಿಡಿದು ಕರೆಯಲಿ, ಮಗನೇ ಮಗಳೇ ಎಂದು ಕರೆಯಲಿ. ಕೂಗುವವನ ಶಬ್ದ ಮೊಳಗಲಿ. ಕೂಗುವವನ ಶಬ್ದಕ್ಕೆ ಕಿವಿಗೊಡೋದಕ್ಕೆ ಸಿದ್ಧರಾಗಿರಿ. ಎಲ್ಲ ಕಣ್ಣುಗಳು ಮುಚ್ಚಿರುವಾಗ ಹೃದಯದ ಆಳದಿಂದ ಹೇಳ್ರಿ, ದೇವರೇ ನನ್ನೊಟ್ಟಿಗೆ ಮಾತನಾಡು. ಅನೇಕ ಶಬ್ದಗಳು ನನ್ನನ್ನು ಭಯಪಡಿಸ್ತವೆ. ದಿನನಿತ್ಯವೂ ನಾವು ಕೇಳುವ ವರ್ತಮಾನಗಳು, ವಾರ್ತೆಗಳು, ದಿನಪತ್ರಿಕೆಗಳಲ್ಲಿ ಬರುವಂಥ ಸುದ್ದಿಗಳು ನಮ್ಮನ್ನು ಗಾಬರಿಪಡಿಸುತ್ತೆ. ಆದರೆ ಕರ್ತನಲ್ಲಿ ಭರವಸೆ ಇಟ್ಟಿರುವವನು ಅವನೆಂದಿಗೂ ಕದಲದೇ ಇರುವ ಚಿಯೋನ್ ಪರ್ವತದ ಹಾಗೆ, ಚಿಯೋನ್ ಪರ್ವತದ ಹಾಗೆ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. 1 ನಿಮಿಷ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಮಾತಾಡು, ದೇವರೇ ಮಾತಾಡು. ಐ ಆಮ್ ಹಿಯರ್. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ the month of hearing God's voice, ದೇವರ ಶಬ್ದವನ್ನ ಕೇಳುವ ತಿಂಗಳಾಗಿ ಆಗಸ್ಟ್ ತಿಂಗಳನ್ನ ನಾವು ಘೋಷಿಸ್ತಾ ಇದ್ದೇವೆ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ. ಎಸ್, ಈ ತಿಂಗಳು ಪರ್ಯಂತ ದೈವ ಶಬ್ದಕ್ಕೆ ವಿಧಿಯರಾಗಿ, ದೈವ ಶಬ್ದಕ್ಕೆ ನಮ್ಮನ್ನೇ ನಾವು ತಗ್ಗಿಸ್ತೇವೆ. ಪ್ರತಿಯೊಂದು ವ್ಯಕ್ತಿಗಳು, ಕರ್ತನೇ ನಿನಗೆ ಪ್ರಾಯ ವಿಷಯವಲ್ಲ, ನಿನಗೆ ಸ್ಥಳ ವಿಷಯವಲ್ಲ, ನಿನಗೆ ಸಮಯ ವಿಷಯ ಅಲ್ಲ. ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ, ಯಾರ ಬಳಿಯಲ್ಲಿ ಬೇಕಾದರೂ ನೀನು ಮಾತನಾಡೋದಕ್ಕೆ ಶಕ್ತನಾದ ದೇವರಾಗಿರೋದ್ರಿಂದ ನಿನ್ನ ಮಕ್ಕಳು ನಿನ್ನ ಸ್ವರವನ್ನು ಕೇಳಲಿ, ನಿನ್ನ ಸ್ವರವನ್ನು ಕೇಳಲಿ, ನಿನ್ನ ಆಲೋಚನೆಗೆ ವಿಧಿಯರಾಗಲಿ. ಕರಗಳನ್ನು ಹಿಡಿದು ದಾರಿ ನಡೆಸು. ಬ್ಲೆಸ್ ಮಾಡ್ತಾನೆ. ತಲೆಮಾರುಗಳು ಆಶೀರ್ವಾದ ಮಾಡಲಿ,
ತಲೆಮಾರುಗಳು ಆಶೀರ್ವಾದವಾಗಲಿ. ಇವರು ಕೈ ಹಚ್ಚುವ ಕೆಲಸ ಕಾರ್ಯಗಳು ಸಫಲವಾಗಲಿ. ಮುಚ್ಚಿರುವ ಬಾಗಿಲುಗಳು ತೆರೆದು ಬರಲಿ. ಅಡ್ಡಗೋಡೆಗಳು ಕೆಡವಿ ಬೀಳಲಿ. ದೈವ ಶಬ್ದದ ಮುಂದೆ ಕೆಡವಿ ಬೀಳಲಿ. ದೈವ ಆಲೋಚನೆ ಮುಂದೆ ಕೆಡವಿ ಬೀಳಲಿ. ನಿನ್ನ ಜನರು ಸರಾಗವಾಗಿ ನಡೆಯತಕ್ಕಂತೆ ಅವರ ಮಾರ್ಗಗಳನ್ನು ಸರಾಗ ಮಾಡು. ಸಮಾಧಾನವಾಗಿ ನಿನ್ನ ಜನರನ್ನ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೆನ್.